ಇಲ್ಲೂ ಒಂದೇನಪ್ಪಾ ಅಂದ್ರೆ ಅಧಿಕಾರಿಗಳು ಈ ಸುತ್ತ ಬಲ್ಲುಗಳಿಗೆ ಎಷ್ಟು ಹಣ ಖರ್ಚಾಯಿತು ಬದಲಾಯಿಸಲಿಕ್ಕೆ, ರಿಪೇರಿಗೆ ಎಷ್ಟು ಖರ್ಚಾಯಿತು ಅಂದ್ರೆ ಅದಕ್ಕೆ ಮಾಹಿತಿ ನೀಡಲು ನಿರಾಕರಣೆ ಮಾಡಿದ್ದಾರೆ. ಇದು ಹಲವಾರು ಅನುಮಾನಗಳನ್ನು ಉಂಟಾಗ್ತಾ ಇದೆ. ದಿನಾಂಕ 27/9/2022ರಂದು ಮಾನ್ಯ ರಾಷ್ಟ್ರಪತಿಗಳು ಬೆಂಗಳೂರಿಗೆ ಭೇಟಿ ನೀಡಿದ ಸಮಯದಲ್ಲಿ ವಿಧಾನಸೌಧಕ್ಕೆ ವಿಶೇಷ ಅಲಂಕಾರ ಮಾಡಿದರು. ಅದಕ್ಕಾಗಿ ಒಂದು ದಿವಸದ ಅಲಂಕಾರಕ್ಕೆ 13,55,513 ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ. ಇನ್ನು ಅತ್ಯಂತ ಹೆಚ್ಚು ಬಿಲ್ ಯಾವಾಗ ಬಂದಿತ್ತು ಅಂದ್ರೆ 2021ರ ಏಪ್ರಿಲ್ ತಿಂಗಳಲ್ಲಿ ಒಂದು ತಿಂಗಳ ವಿದ್ಯುತ್ ಮೊತ್ತ ವಿಧಾನಸೌಧಕ್ಕೆ ಸುಮಾರು 29,38,997 ರೂಪಾಯಿ ಬಂದಿತ್ತು. ಅದರಂತೆ ಅತ್ಯಂತ ಕಡಿಮೆ 2019ರ ಜುಲೈ ತಿಂಗಳಲ್ಲಿ ಒಂದು ತಿಂಗಳಿಗೆ ಕೇವಲ 69,964 ರೂಪಾಯಿಗಳ ಬಿಲ್ ಬಂದಿತ್ತು. ಒಂದು ಸಮಾಧಾನ ವಿಷಯ ಏನಪ್ಪಾ ಅಂದ್ರೆ ಈ ಸ್ಥಳೀಯ ಸಂಸ್ಥೆಗಳಿಂದ ವಿದ್ಯುತ್ ಕಂಪನಿಗಳಿಗೆ ಸಾವಿರಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಬಾಕಿ ಸರ್ಕಾರ ಸಂದಾಯ ಮಾಡಬೇಕಾಗಿದೆ. ಇಂತಹ ಸಮಯದಲ್ಲಿ ವಿಧಾನಸೌಧದಲ್ಲಿರ್ತಕ್ಕಂಥ ಅಧಿಕಾರಿಗಳು ಪ್ರತಿ ತಿಂಗಳು ತಪ್ಪದೆ ವಿದ್ಯುತ್ ಬಿಲ್ ತುಂಬಿದ್ದು ಸಮಾಧಾನಕರ ವಿಷಯ ಅಂತ ಹೇಳ್ಬೋದು. ರಾಜ್ಯದ ಜನರ ಒಂದು ಅಭಿಪ್ರಾಯ ಏನಿದೆ ಅಂದ್ರೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಾವು ಕಚೇರಿಯನ್ನು ಬಿಟ್ಟು ತೆರಳುವ ಸಂದರ್ಭದಲ್ಲಿ ಆ ವಿದ್ಯುತ್ ಸ್ವಿಚ್ಗಳನ್ನು ಆಫ್ ಮಾಡಿ ಹೋದ್ರೆ ಇವತ್ತು ಎಸಿ ಆಗಿರ್ಬೋದು ಅಥವಾ ಫ್ಯಾನ್ಗಳಾಗಿರ್ಬೋದು ಆಫ್ ಮಾಡಿ ಹೋದ್ರೆ ಈ ರಾಜ್ಯದ ವಿದ್ಯುತ್ ಬಿಲ್ದಲ್ಲಿ ಉಳಿತಾಯ ಆಗುವುದು ಅಂತೇಳಿ ಒಂದು ಸಾರ್ವಜನಿಕರ ಅಭಿಪ್ರಾಯ ಇದೆ. ದಯವಿಟ್ಟು ಅಧಿಕಾರಿಗಳಲ್ಲಿ ಸಾರ್ವಜನಿಕರ ಪರವಾಗಿ ನಾವು ವಿನಂತಿ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ತಾವು ಮನೆಗೆ ಹೋಗುವಾಗ ಎಷ್ಟು ಸಾಧ್ಯ ಇದೆ ಅಷ್ಟು ಜಾಗೃತಿಯಿಂದ ವಿದ್ಯುತ್ ಸ್ವಿಚ್ಗಳನ್ನು ಸ್ವಿಚ್ ಆಫ್ ಮಾಡಿ ಹೋಗ್ಬೇಕಂತೇಳಿ ತಮ್ಮ ರಾಜ್ಯದ ಜನರ ಪರವಾಗಿ ಕೈ ಮುಗಿದು ಕೇಳ್ತಾ ಇದ್ದೀನಿ. ಭೀಮಪ್ಪ ಗಡಾದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಗಿ.